ಎಲ್ರಿಗೂ ನಮಸ್ಕಾರ. ನಾನು ವಿನಯ ಬಸವ ಆಕ್ಟಿವ್ ಅಕಾಡೆಮಿ ಹೀಲರ್ ಕುಶಾಲನಗರದಿಂದ. ಈ ದಿನ ಒಂದು ಹೆಲ್ತ್ ಟಿಪ್ಸ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನು ಅನ್ನೋದಾದರೆ, ಈಗ ತುಂಬ ಜನರನ್ನು ಕಾಡುವ ಸಮಸ್ಯೆಯಲ್ಲಿ ಮಂಡಿ ನೋವು ಕೂಡ ಒಂದು ಅಲ್ವಾ. ತುಂಬ ಜನರಿಗೆ ಮಂಡಿ ನೋವು ತೊಂದರೆ ಕೊಡ್ತಾ ಇದೆ. ಅದಕ್ಕೆ ಈಗ ಮೊದಲೆಲ್ಲ ತುಂಬ ಏಜ್ ಆದವರಿಗೆ ಬರ್ತಾಯಿತ್ತು. ಇವಾಗ ಆ ಥರ ಏಜ್ ಲಿಮಿಟ್ ಏನಿಲ್ಲ. 20-30 ದಾಟಿದವ್ರಿಗೂ ಕೂಡ ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ. ಅವರಿಗೆ ಒಂದು ಸೊಲ್ಯೂಷನ್ ತಂದಿದ್ದೀನಿ. ಸಾಮಾನ್ಯವಾಗಿ ಒಬ್ಬೊಬ್ಬರಿಗೆ ಮಂಡಿ ಬಗ್ಸೋಕ್ಕಾಗೋದಿಲ್ಲ, ಫ್ಲೆಕ್ಸಿಬಲ್ ಇರೋದಿಲ್ಲ ಅಲ್ವಾ, ಹಿಡ್ದಂಗೆ ಆಗುತ್ತೆ. ಹಾಗೆ ಅಲ್ಲಿ ಸರ್ಕ್ಯುಲೇಷನ್ ಇರೋದಿಲ್ಲ. ಆಮೇಲೆ ಒಬ್ಬೊಬ್ಬರಿಗೆ ಮಂಡಿ ಇಂಬ್ಯಾಲೆನ್ಸ್ ಇರುತ್ತೆ, ಒಂಥರ ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಇನ್ನು ಮಂಡಿ ಜಾಯಿಂಟ್ಗಳಲ್ಲಿ ಜೆಲ್ ಟೈಪ್ ಲಿಕ್ವಿಡ್ ಇರುತ್ತಲ್ವ, ಅದೆಲ್ಲ ಡ್ರೈ ಆಗಿಬಿಟ್ಟು ಹೀಟಿಂದ ಅಲ್ಲೂ ನೋವು ಬರ್ತಾ ಇರುತ್ತೆ. ಇನ್ನು ಕೆಲವರಿಗೆ ಮಂಡಿನ ಬಗ್ಸೋಕ್ಕಾಗೋದಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಅಲ್ವಾ. ಅಂಥವರಿಗೆ ಫೋರ್ ಕಲರ್ಸಿಂದ ನಿಮ್ಮ ಮಂಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ಹೇಗೆ ಅಂತ ಹೇಳೋದಾದರೆ, ಯಾರಿಗೆ ಸರ್ಕ್ಯುಲೇಷನ್ ಇಲ್ಲದೆ ಮಂಡಿ ನೋವು ಬರ್ತಾ ಇದೆ ಅಂಥವರಿಗೆ ಇದನ್ನು ನಾವು ಬಾಡಿ ರಿಫ್ಲೆಕ್ಸ್ ಅಂತ ತಗೋತೀವಿ. ಲೆಫ್ಟ್ ಹ್ಯಾಂಡ್ ಅಂಗೈ ಫಾರ್ಮ್. ಇದನ್ನು ಲೆಫ್ಟ್ ಲೆಗ್, ಇದನ್ನು ರೈಟ್ ಲೆಗ್ ಅಂತ ನಾವು ತಗೋತೀವಿ ಉಜ್ಜೋಕ್ ರಿಫ್ಲೆಕ್ಸಲ್ಲಿ. ಸೊ ಇಲ್ಲಿಗೆ ಜಾಯಿಂಟ್ ಅಂದರೆ ಈ ಸೆಂಟ್ರ್ ಬರುತ್ತೆ ಅಲ್ವಾ, ಇದು ಈ ಎರಡು ಜಾಯಿಂಟ್ಗಳಿಗೆ ಸ್ಕೈ ಬ್ಲೂ ಕಲರ್ ಹಾಕೋದ್ರಿಂದ ಸರ್ಕ್ಯುಲೇಷನ್ ಚೆನ್ನಾಗಾಗ್ಬಿಟ್ಟು ಮಂಡಿ ನೋವು ಕಮ್ಮಿ ಆಗುತ್ತೆ. ಹಾಗೆ ಒಬ್ಬೊಬ್ಬರಿಗೆ ಬೆಂಡ್ ಆಗೋದಿಲ್ಲ, ಫ್ಲೆಕ್ಸಿಬಲ್ ಇರೋದಿಲ್ಲ ಅಲ್ವಾ, ಅಂಥವರಿಗೆ ಇದೇ ಪ್ಲೇಸ್ಗೆ ಪರ್ಪಲ್ ಕಲರ್ನ ಹಾಕೋದ್ರಿಂದ, ಇಲ್ಲಿಗೆ ಪರ್ಪಲ್ ಕಲರ್ ಹಾಕೋದ್ರಿಂದ ಮಂಡಿ ಮೂಮೆಂಟ್ ಆಗಿಬಿಟ್ಟು ನಿಮಗೆ ನೋವು ಕಮ್ಮಿ ಆಗುತ್ತೆ. ಅದೇ ಅಲ್ಲಿರುವ ಜೆಲ್ ಹೀಟಿಂದ ಡ್ರೈ ಆಗಿರುತ್ತೆ ಅಲ್ವಾ, ಅಂಥವರಿಗೆ ಅದೇ ಪ್ಲೇಸಿಗೆ ಇಲ್ಲಿ ಗ್ರೀನ್ ಕಲರ್ನ ಹಚ್ಚೋದ್ರಿಂದ ಎರಡು ಜಾಯಿಂಟಿಗೆ ಇಲ್ಲಿ ಈ ಥರ ಒಂದು ಕಲರ್ ಹಾಕಿ ತೋರಿಸ್ತೀನಿ. ಈ ಥರ ಗ್ರೀನ್ ಕಲರ್ ಹಾಕೋದ್ರಿಂದ ಕಾಣಿಸ್ತಾ ಇದೆಯಲ್ಲ, ಈ ಥರ ಗ್ರೀನ್ ಕಲರ್ ಹಾಕೋದ್ರಿಂದ ಅಲ್ಲಿ ಕೋಲ್ಡ್ನೆಸ್ ಇಂಪ್ರೂವ್ ಆಗಿಬಿಟ್ಟು ಜೆಲ್ ಫಾರ್ಮ್ ಆಗುತ್ತೆ. ಇದರಿಂದ ನಿಮ್ಮ ಡ್ರೈನೆಸ್ ಕಮ್ಮಿ ಆಗಿಬಿಟ್ಟು ಮಂಡಿ ಆ್ಯಕ್ಟಿವ್ ಆಗುತ್ತೆ, ನೋವು ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಇನ್ನು ಕೆಲವರಿಗೆ ನಡೆಯುವಾಗ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಇಲ್ಲಿ ಮಂಡಿಯಲ್ಲಿ ಸೌಂಡ್ ಬರ್ತಾ ಇರುತ್ತೆ. ಅಂಥವರಿಗೆ ಯೆಲ್ಲೋ ಕಲರನ್ನು ಇದೇ ಪ್ಲೇಸಿಗೆ ಯೆಲ್ಲೋ ಕಲರನ್ನು ಹಾಕ್ಬೋದು. ಇಲ್ಲಾಂದರೆ ಇಲ್ಲಿ ಇದು ನ್ಯೂಮರಾಲಜಿ ಪ್ರಕಾರ ಇಲ್ಲಿ ನಂಬರ್ 5 ಅಂತ ಬರೆಯೋದ್ರಿಂದ ಕೂಡ ನಿಮ್ಮ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನಂದರೆ ಸೌಂಡ್ ಬರೋದು, ಜಾಯಿಂಟಲ್ಲಿ ಸೌಂಡ್ ಬರೋದು, ಕಾಲು ಜಾಯಿಂಟಲ್ಲಿ ಮಂಡಿಯಲ್ಲಿ ಸೌಂಡ್ ಬರೋದು, ಆಮೇಲೆ ನಡೆಯುವಾಗ ಇಂಬ್ಯಾಲೆನ್ಸ್ ಆಗುತ್ತೆ. ಅಂಥವರಿಗೆ ನಂಬರ್ 5 ಎಲ್ಲೋ ಬರೆಯೋದ್ರಿಂದ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಕಲರ್ಸನ್ನು ಡೇ ಟೈಮಲ್ಲಾದರೆ 4 to 5 hours ಹಾಕಿ, ನೈಟ್ ಆದರೆ ಓವರ್ ನೈಟ್ ಹಾಕ್ಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ವಾಶ್ ಮಾಡಿ. ಈಗ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡಿ, ನಿಮಗೆ ಅದೇ ಬಗ್ಸೋಕ್ಕಾಗೋದಿಲ್ಲ ಅನ್ನೋರು ಪರ್ಪಲ್ ಕಲರ್ನ ಹಾಕಿ, ಇಂಬ್ಯಾಲೆನ್ಸ್ ಆಗುತ್ತೆ ಆಮೇಲೆ ಸೌಂಡ್ ಬರುತ್ತೆ ಅನ್ನೋರು ಯೆಲ್ಲೋ ಕಲರನ್ನು ಹಾಕಿ, ಅದೇ ಸರ್ಕ್ಯುಲೇಷನ್ ಇಲ್ಲ ಅನ್ನೋರು ಬ್ಲೂ ಕಲರನ್ನು ಹಾಕಿ, ಹಾಗೆ ಅಲ್ಲಿ ಜೆಲ್ ಇಲ್ಲ, ಫುಲ್ ಡ್ರೈ ಆಗಿಬಿಟ್ಟು ನೋವು ಬರ್ತಾ ಇದೆ ಅನ್ನೋರು ನೀವು ಗ್ರೀನ್ ಕಲರ್ನ ಇಲ್ಲಿ ಹಚ್ಚೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 5 to 6 ಡೇಸಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಒಂದು 1 ವೀಕ್ ಹಚ್ಕೊಳ್ಳಿ, ಎಕ್ಸ್ಟ್ರಾ ಕ್ಲಿಯರ್ ಆಗುತ್ತೆ. ಯಾವುದೇ ಕಲರ್ನ 4 to 5 hours 6 hours ಹಾಕ್ಬೋದು ಡೇ ಟೈಮಲ್ಲಿ. ನೈಟ್ ಆದರೆ ಓವರ್ ನೈಟ್ ಹಾಕಿ ಬೆಳಗ್ಗೆ ವಾಶ್ ಮಾಡ್ಕೊಳ್ಳಿ. 1 ವೀಕಲ್ಲಿ ಇದು ಕ್ಲಿಯರ್ ಆಗುತ್ತೆ. ಮತ್ತು 1 ವೀಕ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಸಂಪೂರ್ಣ ವಾಸಿ ಆಗುತ್ತೆ. ಅದಕ್ಕೂ ಮೇಲೆ ಹಾಕೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂತು ಅಂದರೆ ಅದನ್ನ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಗೊತ್ತಾಗುತ್ತಲ್ವ ನಿಮ್ಮ ಸಿಂಪ್ಟಮ್ಸ್ ಹೆಂಗಿರುತ್ತೆ, ಅದ್ರ ಮೇಲೆ ನೀವು ಕಲರ್ನ ಹಾಕ್ತಾ ಬನ್ನಿ. ಹಾಗೆ ನಿಮ್ಮ ಫುಡ್ಡನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ಇಲ್ಲ ಸೂರ್ಯನ ಬೆಳಕಿಗೆ ಮೈಗೆಡ್ದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಫುಡ್
ಅಂದರೆ ಜಂಕ್ ಫುಡ್ಡು ಆಮೇಲೆ ಎಣ್ಣೆಲಿ ಕರೆದಿರೋ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಬಾಡಿನ ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಆರೋಗ್ಯ ತಂತಾನಾಗೆ ಸರಿ ಹೋಗ್ತಾ ಇರುತ್ತೆ. ಆದಷ್ಟು ನಾಟಿ ತಳಿ ಫುಡ್ಗಳನ್ನ ತೊಗೊಳೋಕ್ಕೆ ಟ್ರೈ ಮಾಡ್ತಾಯಿರಿ. ಹೀಗೆ ಒಂದೊಂದು ಹೆಲ್ತ್ ಟಿಪ್ಸ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅನ್ನೋದಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಯಾವುದಾದ್ರೂ ಹೆಲ್ತ್ ಟಿಪ್ಸ್ ಬೇಕು ಅನ್ನೋದಾದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ಹಾಕೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.